ಹಾಸ್ಯ ನಟ ಚಿಕ್ಕಣ್ಣಗೂ ಕೂಡ ಖಾಕಿ ಇವತ್ತು ಫುಲ್ ಡ್ರಿಲ್ ಮಾಡಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಕಿಡ್ನಾಪ್ ಹಾಗೆ ಕೊಲೆಗೂ ಮುನ್ನ ಆರ್ ನಗರದ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ನಡೆದ ಪಾರ್ಟಿಯಲ್ಲಿ ಚಿಕ್ಕಣ್ಣ ಭಾಗಿ ಆಗಿದ್ರು ಅನ್ನೋ ಕಾರಣಕ್ಕೆ ಚಿಕ್ಕಣ್ಣರನ್ನ ವಿಚಾರಣೆಗೆ ಕರೆಯಲಾಗಿತ್ತು. 3.5 ಗಂಟೆಗಳ ಕಾಲ ನಿರಂತರ ವಿಚಾರಣೆಯನ್ನ ನಡೆಸಲಾಗಿದೆ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಚಿಕ್ಕಣ್ಣ ಹೇಳಿದ್ದೇನು, ಪೊಲೀಸರ ಎದುರು ಉಪಾಧ್ಯಕ್ಷನ ಪಾರ್ಟಿ ಸೀಕ್ರೆಟ್ ರಿವೀಲ್ ಆಗಿದ್ದು ಹೇಗೆ, ಇದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜಸ್ಟ್ ಊಟಕ್ಕೆ ಕರೆದಿದ್ರು, ನಾನು ಹೋಗಿದ್ದೆ, ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಪಾರ್ಟಿ ಮಾಡಿದ್ವಿ, ಊಟಕ್ಕಾಗಿ ಸೇರಿದ ಬಿಟ್ರೆ ನನಗೂ ಕೊಲೆಗೂ ಕಿಡ್ನಾಪಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಪೊಲೀಸರು ವಿಚಾರಣೆ ಕರೆದಿದ್ರು, ಕಂಪ್ಲೀಟ್ ಆಗಿ ಸಹಕಾರ ನೀಡಿದ್ದೇನೆ ಅಂತ ಹೇಳಿ ಪೊಲೀಸ್ ವಿಚಾರಣೆ ಬಳಿಕ ನಟ ಚಿಕ್ಕಣ್ಣ ರಿಯಾಕ್ಟ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿರಂಗೆ ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ. ಹಂಗೇನೆ ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ. ಆಮೇಲೆ ಅದಷ್ಟೇ. ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ. ಇವ್ರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸ್ತೀನಿ. ಥ್ಯಾಂಕ್ ಯು. ಅವ್ರಿಗೆ ಗೊತ್ತಿರಂಗೆ ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ. ಹಂಗೇನೆ ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ. ಆಮೇಲೆ ಅದಷ್ಟೇ. ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ. ಇವ್ರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸ್ತೀನಿ. ಥ್ಯಾಂಕ್ ಯು. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರಿಗೆ ಗೊತ್ತಿರಂಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಇದೇ ಜಾಗ ಎಲ್ಲಿ 3 ಗಂಟೆಗೂ ಹೆಚ್ಚಿನ ಕಾಲ ಚಿಕ್ಕಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು, ಅದೇ ಪೊಲೀಸ್ ಠಾಣೆ ಬಳಿಯಿಂದ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ. ಮಾದೇಶ್, 2 ಪ್ರಶ್ನೆ. ಒಂದು, ಕೇವಲ ಅಲ್ಲಿ ಯಾಕೆ ಹೋಗಿದ್ರಿ ಅಂತ ಕೇಳಿದ್ರು, ನಾನು ಊಟಕ್ಕೆ ಹೋಗಿದ್ದೆ ಅಂತ ಹೇಳಿದೆ. ಇಷ್ಟೇ ಆಗಿದ್ರೆ 3 ಗಂಟೆ ಯಾಕೆ ವಿಚಾರಣೆ? 2ನೇದು, ಮತ್ತೆ ವಿಚಾರಣೆಗೆ ಏನಾದರೂ ಚಿಕ್ಕಣ್ಣ ಅವರನ್ನ ಕರೆಯೋ ಪಾಸಿಬಿಲಿಟೀಸ್ ಇದೆಯಾ? ಖಂಡಿತವಾಗ್ಲೂ ಸ್ಮಿತಾ, ಆ ಒಂದು ಸ್ಥಳದಲ್ಲಿ ಅಂದರೆ ಸ್ಟಾರ್ಬಕ್ಸ್ ಒಂದು ರೆಸ್ಟೋ ಬಾರ್ನಲ್ಲಿ ಎಲ್ಲರೂ ಕೂಡ ಅವತ್ತು ಪಾರ್ಟಿ ಮಾಡಿದ್ರು ಅನ್ನೋಂಥ ವಿಚಾರ ಏನಿಡ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತೀವ್ರವಾಗಿ ಪರಿಗಣಿಸಿದ್ದಾರೆ. ಯಾಕಂದರೆ ಆ ಒಂದು ಕೊಲೆ ನಡೆಯೋ ದಿನ ಅಂದರೆ ಆತನನ್ನು ಕಿಡ್ನಾಪ್ ಮಾಡಿಕೊಂಡು ಬರುವಂಥ ದಿನದಂದು ಮಧ್ಯಾಹ್ನ 1:30ರಿಂದ 4:30ವರೆಗೆ ಸುಮಾರು 4 ಗಂಟೆಗಳ ಕಾಲ ರೆಸ್ಟೋ ಬಾರ್ನಲ್ಲಿ ದರ್ಶನ್, ಚಿಕ್ಕಣ್ಣ ಸೇರಿದಂತೆ ಒಂದಷ್ಟು ಜನ ಪಾರ್ಟಿಯನ್ನು ಮಾಡಿರ್ತಾರೆ. ಈ ವೇಳೆ ಏನಾದರೂ ಒಳಸಂಚನ ಮಾಡಲಾಗಿತ್ತ, ಅಲ್ಲಿ ಕೊಲೆ ಬಗ್ಗೆ ಏನಾದರೂ ಪ್ಲಾನ್ ಮಾಡಲಾಗಿತ್ತ ಅನ್ನುವಂಥ ಸಂಶಯದ ಮೇಲೆ ಚಿಕ್ಕಣ್ಣಗೂ ಕೂಡ ನೋಟಿಸ್ ನೀಡುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದರು. ಆ ಒಂದು ನೋಟಿಸ್ನ ಮೇರೆಗೆ ಚಿಕ್ಕಣ್ಣ ಇವತ್ತು ಪೊಲೀಸ್ ಠಾಣೆಗೆ ಬರ್ತಾರೆ. ಮೊದಲು ಅವರನ್ನು ರೆಸ್ಟೋ ಬಾರ್ಗೆ ಕರೆದೊಯ್ದು ಅಲ್ಲಿ ಆತನ ಸಮ್ಮುಖದಲ್ಲೇ ಸ್ಥಳ ಮಹಜರು ನಡೆಸಿ ಒಂದಷ್ಟು ಅಲ್ಲಿ ಹೇಳಿಕೆಗಳನ್ನು ದಾಖಲಿಸ್ಕೊಳ್ಳುವಂಥ ಕೆಲಸ ಮಾಡಲಾಗುತ್ತೆ. ಅಂದರೆ ಎಲ್ಲಿ ಕೂತಿದ್ರು, ಏನೆಲ್ಲ ಆಯಿತು, ಎಷ್ಟೊತ್ತು ಕೂತಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಣ್ಣನಿಂದಲೂ ಕೂಡ ಒಂದಷ್ಟು ಹೇಳಿಕೆಗಳನ್ನು ಪ್ರಾಥಮಿಕ ಹಂತವಾಗಿ ಪಡೆದುಕೊಳ್ತಾರೆ. ಅದಾದ ಮೇಲೆ ವಕೀಲರ ಜೊತೆ ಸುಮಾರು 6:20 ಸುಮಾರಿಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಚಿಕ್ಕಣ್ಣ ವಿಚಾರಣೆಗೆ ಹಾಜರಾಗ್ತಾರೆ. ಈ ವೇಳೆ ಸುಮಾರು 3.5 ಗಂಟೆಗಳ ಕಾಲ ಆತನ ತೀವ್ರ ವಿಚಾರಣೆ ಮಾಡಿ ಒಂದಷ್ಟು ಹೇಳಿಕೆಗಳನ್ನು ದಾಖಲಿಸ್ಕೊಂಡಿದ್ದಾರೆ. ಆದರೆ ನೀವು ಹೇಳಿದ ಹಾಗೆ ಈ ಒಂದು ಚಿಕ್ಕ ವಿಚಾರದಕ್ಕೆ, ಅಂದರೆ ಅವತ್ತು ಪಾರ್ಟಿ ಮಾಡಿರೋ ವಿಚಾರಕ್ಕೆ ಇಷ್ಟೊತ್ತು ಯಾಕೆ ವಿಚಾರಣೆ ಮಾಡಲಾಯಿತು, ಮತ್ತೆ ಮತ್ತೊಂದ್ಸತಿ ನೋಟಿಸ್ ನೀಡುವಂಥ ಸಾಧ್ಯತೆ ಇದೆಯಾ ಅಂತ ಕೇಳಿದ್ರಿ. ನಿಜಕ್ಕೂ ಕೂಡ ಇಷ್ಟೊತ್ತು ವಿಚಾರಣೆ ಮಾಡಿದ್ದಾರೆ ಅಂದರೆ ಒಂದಷ್ಟು ಎವಿಡೆನ್ಸ್ಗಳು ಕೂಡ ಸಿಕ್ಕಿರ್ಬೋದು. ಜೊತೆಗೆ ಆ ಒಂದು ಘಟನೆ ಆದಮೇಲೆ ಚಿಕ್ಕಣ್ಣನಿಗೂ ಮತ್ತು ದರ್ಶನ್ಗೂ ಕೂಡ ಫೋನ್ ಕಾಂಟ್ಯಾಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಯಾವ ವಿಚಾರಕ್ಕೆ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಅನ್ನೋದು ತನಿಖೆ ವೇಳೆ ಮುಂದಿನ ಹಂತದಲ್ಲಿ ತನಿಖೆಯಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಇರುವಂಥ ಸಂಶಯದ ಆಧಾರದ ಮೇಲೆ ಚಿಕ್ಕಣ್ಣನನ್ನು ಕರೆದು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ವೇಳೆ ಅವತ್ತು 1:30ರಿಂದ 4:30ವರೆಗೂ ಕೂಡ ಆ ಒಂದು ರೆಸ್ಟೋ ಬಾರ್ನಲ್ಲಿ ಊಟ ಮಾಡಿದ್ವಿ, ದರ್ಶನ್ ಊಟಕ್ಕೆ ಅಂತೇಳಿ ಕರೆದಿದ್ರು. ಈ ವೇಳೆ ಬಂದು 4:15 ನಾನು ನಮ್ಮ ಮನೆಗೆ ಹೋದೆ. ಅದಾದ್ಮೇಲೆ ದರ್ಶನ್ ಅವರು ಎಲ್ಲಿಗೋದ್ರು ನನಗೆ ಗೊತ್ತಿಲ್ಲ ಅಂತೇಳಿ ಹೇಳಿಕೆಯನ್ನು ನೀಡಿದ್ದಾರೆ. ಒಂದು ವೇಳೆ ಈ ಚಿಕ್ಕಣ್ಣ
ಅವರ ವಿರುದ್ಧ ಸಾಕ್ಷ್ಯಗಳೇನಾದರೂ ಪತ್ತೆ ಆದ್ರೆ ಮತ್ತೊಂದು ಬಾರಿ ಚಿಕ್ಕಣ್ಣ ಅವರಿಗೆ ರೈಟ್ ಧನ್ಯವಾದ ಮಾದೇಶ್ ಮಾಹಿತಿಗಾಗಿ.